ಈ 4-5 ದಿನಗಳ ಹಿಂದೆ ಧಾರವಾಡದಲ್ಲಿ ನೀವೇನು ಹೋರಾಟ ಮಾಡಿದ್ರಲ್ಲ, ಇದು ಕರ್ನಾಟಕದ ಇತಿಹಾಸದಲ್ಲಿ ಉಳಿಯುವಂಥದ್ದು. 56,000 ಹುದ್ದೆಗಳ ನೇಮಕಾತಿಗೆ ರಾಜ್ಯ ಸರ್ಕಾರ ಚಾಲನೆ ಕೊಟ್ಟಿದೆ. ಇದು ಸಂಪೂರ್ಣವಾಗಿ ಈ ಕ್ರೆಡಿಟು ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ, ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಸಲ್ಲುವಂಥದ್ದು ಮತ್ತು ಕೆಲವೊಂದು ಸಂಘಟನೆಗಳಿಗೆ ಸಲ್ಲುವಂಥದ್ದು. ಯಾಕಂದರೆ ಸಮಸ್ಯೆ ಅದೇ ಇದೆ. ನಾನು ಪದೇ ವಿಡಿಯೋ ಮಾಡ್ತಿರ್ಬೇಕಾದ್ರೆ ನಾನು ಹೇಳಿದ್ದೀನಿ, ಇದೇ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಭಾಳಷ್ಟು ವಿಡಿಯೋಗಳು ಮಾಡಿದ್ದೀನಿ, ನೋಡ್ಬೋದು. ಸುಮಾರು 2-3 ವರ್ಷಗಳಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ನಾವು ಹೋರಾಟಕ್ಕೆ ಪ್ರೋತ್ಸಾಹಿಸ್ತಾ ಇದ್ದೀನಿ. ಬಹುಶಃ ತಾವು ನೋಡಿದ್ರೆ ನನ್ನ ವಿಡಿಯೋಸ್ ನೋಡಿದ್ರೆ ಗೊತ್ತಿರುತ್ತೆ. ನಾನೇನು ಹೇಳ್ತಾ ಇದ್ದೆ ಗೊತ್ತಾ, ಒಳ ಮೀಸಲಾತಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋಕ್ಕೆ ಸರ್ಕಾರ ಮನಸ್ಸು ಮಾಡಿದ್ರೆ ಸಾಧ್ಯ ಇದೆ ಅಂತ ನಾನು ಹೇಳ್ತಾ ಇದ್ದೆ. ಅವ್ರು ಇಂಟೆಂಟ್ ತೋರಿಸ್ಬೇಕು, ನಾನು ಮಾಡಲೇಬೇಕು ಅಂತ ಇಂಟೆಂಟ್ ತೋರಿಸ್ಬೇಕು, ಆಗುತ್ತೆ ಅಂತ ನಾನು ಹೇಳ್ತಾ ಬಂದಿದ್ದೆ. ಬಟ್ ಈಗ ತೋರಿಸ್ತಾ ಇದ್ದಾರೆ ನೋಡಿ, ಸಮಸ್ಯೆ ಬಗೆಹರಿದಿಲ್ಲ. ಇನ್ನು ಒಳ ಮೀಸಲಾತಿ ವಿಚಾರವಾಗಿ ಇನ್ನೂ ಕೋರ್ಟಲ್ಲಿದೆ ಕೇಸು. 56% ಮಾಡಿದ್ದು ಇನ್ನೂ ಕೋರ್ಟಲ್ಲಿದೆ. ಆದರೂ ಕೂಡ ಈಗ ಹೆಂಗೆ ಪರಿಹಾರ ಸಿಕ್ತು? ಸರ್ಕಾರ ಮನಸ್ಸು ಮಾಡ್ತು. ಸರ್ಕಾರ ಇದಕ್ಕೆ ಪ್ರಾಮುಖ್ಯತೆ ಭಾಳಷ್ಟು ಆದ್ಯತೆ ನೀಡಿತು. ಇದು ಬೇಕನ್ನೋದು. ಈ ಮನುಷ್ಯನಿಗೆ ಮೀರಿದ ಯಾವುದೂ ಕೆಲಸ ಇಲ್ಲ, ಸರ್ಕಾರಕ್ಕೆ ಮೀರಿದ ಯಾವುದೂ ಕೆಲಸ ಇಲ್ಲ. ಆದರೆ ಮಾಡುವ ಒಂದು ಮನಸ್ಥಿತಿ ಇರಬೇಕು, ಬದ್ಧತೆ ಇರಬೇಕು. ಅದು ಈಗ ತೋರಿಸ್ತಾ ಇದೆ ಸರ್ಕಾರ. ಯಾಕಂದರೆ ಸರ್ಕಾರ ಕುತ್ತಿ ಬಂದುಬಿಟ್ಟಿದೆ. ಆ ಒಂದು ಎಲ್ಲ ಶ್ರೇಯ ನಿಮಗೆ ಸಲ್ಲಬೇಕು. ವಿದ್ಯಾರ್ಥಿಗಳು ರೋಡಿಗಿಳಿದು ಹೋರಾಟ ಮಾಡಿದಾರಲ್ಲ, ಆ ಶ್ರೇಯ ನಿಮಗೆ ಸಲ್ಲಬೇಕು. ಯಾಕಂದರೆ ನಮ್ಮ ಸಮಸ್ಯೆಗಳಿಗೆ ನಾವೇ ಪರಿಹಾರ ಕಂಡುಕೋಬೇಕು. ಯಾವ ರಾಜಕಾರಣಿಗಳು ಬರಲಿಲ್ಲ, ಯಾರು ಮುಂದೆ ಬರಲಿಲ್ಲ. ಯಾವಾಗ ಬೀದಿಗಿಳಿದು ಹೋರಾಟ ಮಾಡಿದ್ರು ಎಲ್ಲವೂ ಸರಿ ಹೋಯ್ತು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ನೇಮಕಾತಿ ಆಗುತ್ತೆ. ಮತ್ತು ಭಾಳ ಜನ ಸರ್ ಮತ್ತೆ ಇದೇನಾದರೂ ಸಮಸ್ಯೆ ಆಗುತ್ತಾ ನೋಡಿ, ದಯವಿಟ್ಟು ಆ ಥರ ಅನ್ಕೋಬೇಡಿ. ಈಗ ಅದ್ರ ಹಿನ್ನೆಲೆ ಅರ್ಥ ಮಾಡ್ಕೊಳ್ಳಿ. ಹಿನ್ನೆಲೆ ಏನಿದೆ, ವಿದ್ಯಾರ್ಥಿಗಳಲ್ಲಿ ಆಕ್ರೋಶ ಇದೆ. ಆ ಆಕ್ರೋಶ ಹೋಗ್ಬೇಕಂದ್ರೆ ನೇಮಕಾತಿ ಆಗಲೇಬೇಕು. ಅದಕ್ಕೆ ಎಂಥ ಅಡೆತಡೆಗಳು ಬಂದರೂ ಅದನ್ನು ಸರ್ಕಾರ ಬಗೆಹರಿಸುತ್ತೆ, ನೆನ್ಪಿಟ್ಕೊಳ್ಳಿ. ಈಗ ಏನಾಗುತ್ತೆ, 50% ಆ ಒಂದು ಅಡಿಯಲ್ಲೇ, ಮೀಸಲಾತಿ ಅಡಿಯಲ್ಲೇ ನಾವು ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಏನಾದರೂ ಮತ್ತೆ ಅದಕ್ಕೆ ವಿರೋಧ ಆಗುತ್ತಾ? ಇಲ್ಲ. ಏನೇ ಬಂದರೂ ಸರ್ಕಾರ ನೋಡ್ಕೊಳ್ಳುತ್ತೆ. ನೀವು ನಿರ್ಭಯವಾಗಿ ಇವತ್ತಿನಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಯಾವುದೇ ಅಂಜಿಕೆ ಬೇಡ. ನನಗನ್ಸುತ್ತೆ ಇವತ್ತಿನ ಪೇಪರಲ್ಲೆಲ್ಲ ಬಂದಿದೆ ಅನ್ಕೋತೀನಿ, ಮಾರ್ಚ್ 2ನೇ ವಾರದಿಂದ ನೇಮಕಾತಿಗಳು ಪ್ರಾರಂಭ ಆಗುತ್ತೆ. KPSCಯಿಂದ KEಯಿಂದ ನೋಟಿಫಿಕೇಷನ್ಗಳು ಸ್ಟಾರ್ಟ್ ಆಗುತ್ತೆ. ಎಷ್ಟಿದೆ? ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 32,000 ಹುದ್ದೆಗಳಿದೆ. ಕಲ್ಯಾಣ ಕರ್ನಾಟಕ ಹೊರತುಪಡಿಸಿದರೆ NaN-HKದಲ್ಲಿ ಸುಮಾರು 24,000 ಹುದ್ದೆಗಳಿದೆ. 56,000 ಹುದ್ದೆಗಳಿಗೆ ಈಗ ಸ್ಟಾರ್ಟ್ ಆಗುತ್ತೆ. 2,80,000 ಖಾಲಿ ಇದೆ. ಆದರೆ ಸದ್ಯಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಎಲ್ಲವೂ ಒಮ್ಮೆ ತುಂಬಿಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಸರ್ಕಾರಕ್ಕೆ ಹೊರೆ ಆಗುತ್ತೆ. ಎಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನಮ್ಗೆ ಅದು ಅರ್ಥ ಆಗುತ್ತೆ. ಆದರೆ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಿದ್ರಲ್ಲ ಇಷ್ಟು ಹುದ್ದೆಗಳಿಗೆ, ಅದು ಭಾಳ ಖುಷಿ ವಿಚಾರ. ಸರ್ಕಾರ ಭಾಳ ಬದ್ಧವಾಗಿದೆ. ಈಗ ಆಲ್ರೆಡಿ KPSC ಮತ್ತು KEದವರಿಗೆಲ್ಲ ಹೋಗಿದೆ, ಸೂಚನೆ ಹೋಗಿದೆ. ಅವ್ರು ಬಹುಶಃ ನನಗನ್ಸುತ್ತೆ KE ತುಂಬ ಫಾಸ್ಟ್ ಇದೆ. KEದವರು ಆದಷ್ಟು ಮಾರ್ಚ್ ಫಸ್ಟ್ ವೀಕಲ್ಲಿ ಬಿಡ್ಬೋದು. ಸೆಕೆಂಡ್ ವೀಕಲ್ಲಂತರೂ ಮಾರ್ಚ್ 2ನೇ ವಾರದಿಂದ ನೋಟಿಫಿಕೇಷನ್ಗಳು ಸ್ಟಾರ್ಟ್ ಆಗುತ್ತೆ ಎಲ್ಲ ಇಲಾಖೆಗಳಿಂದ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟೀಗ ಬಿಡ್ತಾರೆ ಅಂತ ನಾವು ಹೇಳೋಣ. C ಗ್ರೂಪ್ ಹುದ್ದೆಗಳಂತೂ ಸಿಕ್ಕಾಪಟ್ಟಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಅವರು ಬಿಡಲೇಬೇಕು. ಯಾಕಂದರೆ ಹೈಯೆಸ್ಟ್ ಒತ್ತಡ ಇರೋದೇ ಪೊಲೀಸ್ ಡಿಪಾರ್ಟ್ಮೆಂಟು, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು. ಸೊ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಇನ್ಮೇಲೆ ಟೈಮ್ ವೇಸ್ಟ್ ಮಾಡಬೇಡಿ. ನೀವು ಶ್ರಮ ಹಾಕಾಯಿತು, ನೀವು ನೋವು ತಿಂದಾಯಿತು, ಕಷ್ಟ ಅನುಭವಿಸಿದ್ದಾಯಿತು. ಯಾಕಂದರೆ 2 ವರ್ಷದಿಂದ 3 ವರ್ಷದಿಂದ ಎಷ್ಟೋ ಜನ ಮನೇಲಿ ದುಡ್ಡು ಕೊಟ್ಟಿಲ್ಲ. ಊರಿಗೆ ಹೋಗೋಕ್ಕೆ, ನೀವು ಊರಿಗೆ ಹೋದರೆ ಯಾರೇನು ಪ್ರಶ್ನೆ ಮಾಡ್ತಾರೆ ಅಂಥೇಳಿ ಎಷ್ಟೆಲ್ಲ ನೋವುಗಳು ಎಲ್ಲ ತಿಂದು ಇನ್ಮೇಲೆ ಅದನ್ನು ಮರ್ತು ಬಿಡಿ. ಆ ಚಿಂತೆ ಮಾಡಬೇಡಿ. ಇನ್ನೇನಾದರೂ ಚಿಂತನೆ ಮಾಡಿ. ಅಂದರೆ ಅಧ್ಯಯನ ಹೇಗೆ ಮಾಡಬೇಕು, ಕಾಂಪಿಟೇಷನ್ ಹೇಗೆ ಮಾಡಬೇಕು. ಯಾಕಂದರೆ ಇನ್ನೊಂದು ಕಾಂಪಿಟೇಷನ್ ಹೆಚ್ಚಾಗುತ್ತೆ. 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾನೆ, ಗೊತ್ತಿದೆಯಲ್ಲ ನಿಮಗೆ. ಹೀಗಾಗಿ ಮತ್ತೆ ಎಕ್ಸಾಮ್ ಬರೆಯೋರ ಸಂಖ್ಯೆ ಹೆಚ್ಚಾಗುತ್ತೆ, ಕಾಂಪಿಟೇಷನ್ ಹೆಚ್ಚಾಗುತ್ತೆ. ಅದನ್ನು ಕೂಡ ನಿಮ್ಮ ತಲೆಯಲ್ಲಿರಲಿ. ಈ ಯಾವುದೂ ಸರಳ ಇರಲ್ಲ. ಈಗ ನೋಟಿಫಿಕೇಷನ್ ಬಂದ ತಕ್ಷಣ ಎಲ್ಲ ಮುಗಿತು ಅನ್ಕೋಬೇಡಿ. ಇದು ಸ್ಟಾರ್ಟು. ನೋಟಿಫಿಕೇಷನ್ ಬಂದಮೇಲೆ ಇದು ಸ್ಟಾರ್ಟು. ಎಂಡು ಯಾವಾಗುತ್ತೆ? ನೀವು ಜಾಬ್ ತೊಗೊಂಡಾಗ ಮಾತ್ರ. ಅರ್ಥ ಆಯ್ತಾ? ಸೊ ಮುಂದಿನ ದಿನಗಳು ಇದು ಸುವರ್ಣ ದಿನಗಳಂತ ನನಗೆ ಅನಿಸುತ್ತೆ. ಯಾಕಂದರೆ ಅದೇನಂತಾರಲ್ಲ, ತಡದ ಮಳೆ ಅಂತಾರೆ ನೋಡಿ. ಹಳ್ಳ್ಯಾಗ ನೀವು ಬಹುಶಃ ರೈತರ ಮಕ್ಕಳಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಇದು ತಡದ ಮಳೆ ಇದ್ರೆ ಅಂತಾರೆ. ತಡದ ಮಳೆ ಬಿತ್ತು ಅಂದರೆ ತಡ್ಕೊಳಕ್ಕಾಗಲ್ಲ. 2 ವರ್ಷದ ನೋಟಿಫಿಕೇಷನ್ ಆಗಿಲ್ಲ. ಒಮ್ಮೆ ನೋಟಿಫಿಕೇಷನ್ಗಳು ಬಂದರೆ ಯಾವ್ದು ಬರೀಬೇಕು, ಯಾವ್ದು ಬಿಡಬೇಕು ಅಂತ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಹೀಗಾಗಿ ಆಮೇಲೆ ಒತ್ತಡಕ್ಕೆ ಒಳಗಾಗಬೇಡಿ. ದ ಡೇ ಫಸ್ಟ್ ಡೇ ಅಂದರೆ ಇವತ್ತಿನಿಂದನೇ ನೀವು ಏನು ಮಾಡಬೇಕು, ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ನಿಮ್ಮ ಪ್ರಿಪ್ರೇಷನ್ಗೆ ಒಳ್ಳೆಯದಾಗಲಿ. ನನ್ನ ನಂಬರ್ ಕೂಡ ಕೊಟ್ಟಿರ್ತೀನಿ ಕೆಳಗಡೆ. ನಿಮಗೆ ಏನೇ ಡೌಟ್ ಇದ್ದರೆ ನನಗೆ ವಾಟ್ಸಪ್ ಮೆಸೇಜ್ ಮಾಡಿ. ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು, ಏನು ಎಂತ. ಯಾರಾದರೂ ನೀವು ಹೊಸಬ್ರಿದ್ದರೆ, ಏನೇ ಡೌಟ್ ಇದ್ದರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ, ಪರೀಕ್ಷಾ ತಯಾರಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಳಗಡೆ ಏನೇ ಡೌಟ್ ಇದ್ದರೂ ಜಸ್ಟ್ ವಾಟ್ಸಪ್ ಮೆಸೇಜ್ ಮಾಡಿ. ದಯವಿಟ್ಟು ಕಾಲ್ ಮಾಡಿಬಿಡಿ. ನಾನು ವಾಟ್ಸಪ್ ನಂಬರ್ ಕೆಳಗಡೆ ಕೊಟ್ಟಿರ್ತೀನಿ. ಓಕೆ. ಸೊ ಕೆಳಗಡೆ ನೋಡಿ, ನನ್ನ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ನಿಮಗೆ ನಾನು ಆದಷ್ಟು 1 ದಿನ ಒಳಗಾಗಿ, 24 ಗಂಟೆ ಒಳಗಾಗಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಮುಂದಿನ ದಿನಗಳಲ್ಲಿ ನೀವು ಒಂದು ಜಾಬ್ ತೊಗೊಂಡು ಭಾಳಷ್ಟು ಸುಖಿ ಸಂಸಾರ ಜೀವನಕ್ಕೆ ಕಾಲಿಡಿ ಅಂತ ನಾನು ಮನಸಾರೆ ಹರಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದ.